ಯಾಕೆ ಜನರು ನಿಮ್ಮನ್ನ ಬೈತಾರ? ನನ್ನಿಂದಲೂ ತಪ್ಪುಗಳಾಗ್ತವೆ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಲು ಕಾರಣವಾದರೆ ಏನು? ಕೆಲವು ನಾಯಕತ್ವದ ಭಿನ್ನ ಮಾರ್ಗಗಳು, ಮುಸ್ಲಿಂ ನಡುವಿನ ಅನುಮಾನಗಳು. ನಮ್ಮ ಧಾರವಾಡ, ಬೆಂಗಳೂರು ಕಡೆಗಳಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ, ಇಂದಿನ ರಾಜಕೀಯ ನಾಯಕರಿಗೆ ನಿಮ್ಮ ಸಲಹೆ ಆದರೂ ಏನು? ಜನರು ದೇವರನ್ನೇ ಬಿಟ್ಟಿಲ್ಲ, ನನ್ನನ್ನು ಬಿಡ್ತಾರ? ಮುಂದೆ ಭವಿಷ್ಯದಲ್ಲಿ ಧರ್ಮ ಅಥವಾ ಭಿನ್ನತೆಗಳ ಆಧಾರದ ಮೇಲೆ ದ್ವೇಷ ಹುಟ್ಟುತ್ತದೆ. ವಾರ್ ಇನ್ ಮಿಡ್ಲ್ ಈಸ್ಟ್ ಕಂಟ್ರೀಸ್. ಕರ್ನಾಟಕದ ಜನರ ಬಗ್ಗೆ ಹಾಗೂ ಕರ್ನಾಟಕದ ಬಗ್ಗೆ ಇರುವ ಅನಿಸಿಕೆ ಆದರೂ ಏನು? ಬಸವಣ್ಣರಿಂದ ಹಿಡಿದು ಅನೇಕ ಮಹಾನ್ ವ್ಯಕ್ತಿಗಳು ದ್ವೇಷವಿಲ್ಲದೆ ಅನ್ಯಾಯದ ವಿರುದ್ಧ ನಿಲ್ಲುವುದು. ನಾಯಕರು ತಮ್ಮನ್ನ ಜನರ ಸೇವಕರೆಂದು ಪರಿಗಣಿಸಬೇಕು. ಭಾರತವು ಅಭಿವೃದ್ಧಿಯ ಜೊತೆಗೆ ನಿಮ್ಮ ಈ ಗ್ರಾಮ ಸ್ವರಾಜ್ಯದ ಕನಸು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಒಂದು ಭ್ರಮೆಯಾಗಿ ಉಳಿತಾ? ಅಂದು ಚರಕ ಹೇಗೆ ಸ್ವಾವಲಂಬನೆಯ ಸಂಕೇತವಾಗಿತ್ತು, ಜಿಯೋ ಸೋಲಾರ್ ಇಂಜಿನಿಯರಿಂಗ್ ಅಂತ ಹೇಳಿ ಪ್ರಕೃತಿಯನ್ನು ನಿಯಂತ್ರಿಸಲು ಹೋಗುವಾಗ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ತುಂಬಾ ಇನ್ಫ್ಲುಯೆನ್ಸ್ ಮಾಡ್ತಿದೆ. ವಿಜ್ಞಾನವು ಮಾನವ ಕುಲಕ್ಕೆ ಉಪಯೋಗವಾಗಬೇಕು. ತಂತ್ರಜ್ಞಾನವನ್ನು ಜನರ ಕೈಗೆ ಕೊಡಿ, ಆಗ ಗ್ರಾಮ ಸ್ವರಾಜ್ಯ ಕೇವಲ ಕನಸಾಗಿ. ಇಂತಹ ಭೂಮಿಯಲ್ಲಿ ಹುಟ್ಟಿರುವ ನೀವೇ ಧನ್ಯ ಗಿರೀಶ್ ಅವರೇ.